ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೀಗ ತಿರುಪತಿಗೆ ಹೋಗ್ತಾ ಇದ್ದೀವಿ. ನಾನು ತಿರುಪತಿಗೆ ಒಂದು 25 ವರ್ಷದ ಹಿಂದೆ ಹೋದದ್ದು. ಅದಾದ್ಮೇಲೆ ನನಗೀಗ 30 ಇಯರ್ಸ್, ಇವಾಗಲೇ ಹೋಗ್ತಾ ಇರೋದು. ಹಾಗಾಗಿ ಎಂತೆಲ್ಲ ಚೇಂಜಸ್ ಆಗಿದೆ ಅಂತ ನನಗೆ ನೆನಪೇ ಇಲ್ಲ. ಫಸ್ಟ್ ಟೈಮ್ ಲೈಫ್ ಕರೆಕ್ಟ್ ಏಜ್ ಬನ್ನೆ ಬಂದು ಏನು ಇನ್ಸ್ಟಾಗ್ರಾಮ್ ಪಾಡ್ಗೆ 30 ಇಯರ್ಸ್ ಅಂಚ ಸತ್ಯ ಬನ್ನೆ. ಹಾಗಾಗಿ ತುಂಬಾ ಎಕ್ಸೈಟ್ಮೆಂಟ್ ನನಗೆ ಜಾಸ್ತಿ ಇದೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ನಾವು ಆಲ್ಮೋಸ್ಟ್ ಆಲ್ ರೀಚ್ ಆಗ್ತಾ ಬಂದ್ವಿ. ಈಗ ಇನ್ನು 35 ಕಿಲೋಮೀಟರ್ ಅಲ್ಲಿ ನಾವು ರೀಚ್ ಆಗ್ತೀವಿ. ಇವಳ ಅನಿಸಿಕೆ ಕೇಳುವ. ಎಲ್ಲೇ ನಾವು ಕುಜಲ್ದೆ ಬೆರೆದಾದ ಇರೋಣ ಅನಿಸಿಕೆ. ನಮ್ಮ ಆಡಿಯನ್ಸ್ ಅನ್ಪರದ ದಾಂಡಲ್ಲ ಅನ್ಪರ ಹೋಗಿ. ಅವಳು ಹೇಳಲ್ಲ ಅಂತ, ಅವಳಿಗೆ ತುಂಬಾ ಬೇಜಾರಾಗಿದ್ದಾಳೆ ಅವಳು. ಮತ್ತೆ ಅಪ್ಪ ನೀವೆಂತಾದ್ರೂ ಹೇಳಿದ್ದೀಯಾ? ಇಲ್ಲ ಇಲ್ಲ, ಅವರು ಮೌನವ್ರಂತದಲ್ಲಿದ್ದಾರೆ. ಅಗಸ್ತ್ಯ ಇರ್ದಾದಣ್ಣ ಪನ್ಪರ ಬಾಬಾ ತಂಗಿನ ಕುಜಲ್ದೆ ಪಾಬುನೇಕ. ಅವನು ಹೇಳಿದ ಕೂದಲನ್ನು ಚಿಕ್ಕದ್ ಮಾಡ್ಬೇಕು ಅಂತ. ಕಿರೀಟ, ಮೂಕು, ಬಾಯಿ, ಶ್ರೀನಿವಾಸ ಸ್ವಾಮಿಯ ಮುಖ ನೋಡಿ ಅಂತೆ. ರೀಚ್ ಆಗ್ತಾ ಬಂದ್ವಿ. ನಾನು ಇವರ ಜೊತೆ ಮಾತಾಡ್ತಾ ನಂಗೆ ವಿಡಿಯೋ ತೆಗೆಯೋದನ್ನೇ ನಂಗೆ ಮರ್ತೋಗ್ತಾರೆ. ಆಲ್ಮೋಸ್ಟ್ ಆಲ್ ರೀಚ್ ಆಗ್ತಾ ಬಂದ್ವಿ. ಆಟ ಆಡ್ತಾ ಇದ್ದಾರೆ. ಫೈನಲಿ ವಿ ರೀಚ್ಡ್ ನಾರಾಯಣ. ಆ ಮಂತ್ರ ಕೇಳಲಿಕ್ಕೇನೆ ಖುಷಿ ಆಗ್ತದೆ. ಇವತ್ತಿನ ನಮ್ಮ ಸ್ಟೇ ತಿರುಪತಿಯಲ್ಲಿ ಇಲ್ಲಿ ಸ್ವಲ್ಪ ಆದರೆ ಇವತ್ತೇ ಹೋಗುದು ಅಂತ ಇದ್ದೇವೆ. ಟಿಕೆಟ್ ಇವತ್ತಿಗೇನೆ ಇದೆ ನೋಡು. ಅಂದಂದು ರಾಜ ರಾಜಮ್ಮ, ರಾಜಾ, ರಾಜಲಕ್ಷ್ಮಿ ನಿದ್ರೆ ಅರ್ಕೊಂಡು. ಇವತ್ತು ದರ್ಶನ ಆಯ್ತು, ಇವತ್ತೇ ಆಯ್ತು. ಇಲ್ಲದಿದ್ರೆ ನಾವು ನಾಳೆ ಹೋಗುವ, ನಾಳೆ ಮಾರ್ನಿಂಗ್ 4:30ಗೆ ಹೋಗುವ ಅಂತ ಇದ್ವಿ. ಆದ್ರೆ ಇವತ್ತು ನಾವು ಸ್ಪೆಷಲ್ ದರ್ಶನದಲ್ಲಿ ಹೋದ್ವಿ. ಹಲೋ ಸ್ಪೆಷಲ್ ದರ್ಶನದಲ್ಲಿ ಹೋದ್ವಿ. ಹಾಗಾಗಿ ಬೇಗ ನಮಗೆ ಒಂದು 2 ಗಂಟೆ ಕ್ಯೂ ಅಲ್ಲಿ ನಿಂತ್ವಿ ಅಷ್ಟೇ. ಬೇಗ ದರ್ಶನ ಆಯ್ತು. ಮಾತ್ರ ದರ್ಶನ ಎಷ್ಟು ತುಂಬಾ ಹತ್ರದಿಂದ ಆಯ್ತು, ಅದು ತುಂಬಾ ಖುಷಿ ಆಯ್ತು. ಒಂದು 10 ಫೀಟ್ 10 ಫೀಟ್ ಅಷ್ಟು ಹತ್ರದಲ್ಲಿ ನನಗೊಂದು ಕಣ್ಣಲ್ಲಿ ನೀರು ಬರ್ತಾ ಇತ್ತು ಆಯ್ತಾ ನೋಡಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ. ಹಾಗೇನೆ ಮಕ್ಕಳಿಗೆ ಇಬ್ಬರಿಗೂ ತೊಕ್ಲಾಗಿದ್ದಾರೆ. ಹಾಗೇನೆ ನನ್ನ ಗಂಡ ಕೂಡ. ಡಿನ್ನರ್ಗೆ ಹೊರಟದ್ದು ನಾವು. ಡಿನ್ನರ್ ಮಾಡಿ ಇವತ್ತಿನ ಡೇ ಮುಗಿತು. ಯಾರದು?